ವೆಲ್ಕಮ್ ಟು ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೋಟಿಫಿಕೇಶನ್ ಆನ್ ಮಾಡಿಕೊಳ್ಳಿ. ನಮಸ್ಕಾರ ಎಲ್ಲರಿಗೂ, ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಚಾನಲ್ಗೆ ಸ್ವಾಗತ. ನೀವಿನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾವಿವತ್ತು ನೋಡ್ತಾ ಇದ್ದೀವಿ ಸಿರಿಗನ್ನಡ 7ನೇ ತರಗತಿಯ ಭಾಗ 2ರಲ್ಲಿ ಪಾಠ 6 ಚಗಳಿ ಇರುವೆ. ಈ ಪಾಠದ ಎಲ್ಲ ಪ್ರಶ್ನೋತ್ತರ ಅಥವಾ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. 7th ಸ್ಟ್ಯಾಂಡರ್ಡ್ ಕನ್ನಡ ಪಾಠ 6 ಚಗಳಿ ಇರುವೆ. ಈ ಪಾಠದ ಎಲ್ಲ ಅಭ್ಯಾಸ ಪ್ರಶ್ನೋತ್ತರಗಳನ್ನು ನಾವಿವತ್ತು ನೋಡೋಣ. ಅಭ್ಯಾಸಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. 1. ಕೊಟ್ಟೆ ಎಂದರೇನು? ಉತ್ತರ: ಚಗಳಿ ಇರುವೆಗಳು ಎಲೆಗಳನ್ನು ಒಂದಕ್ಕೊಂದು ಸೇರಿಸಿ ಕಟ್ಟುವ ಗೂಡನ್ನು ಕೊಟ್ಟೆ ಎನ್ನುವರು. 2. ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ಏನನ್ನು ಬಳಸುತ್ತವೆ? ಉತ್ತರ: ಚಗಳಿ ಇರುವೆಗಳು ಎಲೆಗಳನ್ನು ಅಂಟಿಸಲು ತಮ್ಮ ದೇಹದಿಂದ ಉತ್ಪತ್ತಿಯಾಗುವ ರೇಷ್ಮೆಯಂತಹ ನೂಲನ್ನು ಬಳಸುತ್ತವೆ. ಅದೇ ರೀತಿ 3ನೇ ಪ್ರಶ್ನೆ. ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಯಾವ ರಾಸಾಯನಿಕದ ಮೂಲಕ ಸಂದೇಶವನ್ನು ತಲುಪಿಸುತ್ತವೆ? ಉತ್ತರ: ಚಗಳಿ ಇರುವೆಗಳು ತಮ್ಮ ಸಂಗಡಿಗರಿಗೆ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುವುದರ ಮೂಲಕ ಸಂದೇಶಗಳನ್ನು ತಲುಪಿಸುತ್ತವೆ. 4. ಚಗಳಿ ಇರುವೆಗಳಂತೆಯೇ ಸಂಘಜೀವನವನ್ನು ನಡೆಸುವ ಇತರ ಜೀವಿಗಳು ಯಾವುವು? ಉತ್ತರ: ಚಗಳಿ ಇರುವೆಗಳಂತೆಯೇ ಸಂಘಜೀವನವನ್ನು ನಡೆಸುವ ಇತರ ಜೀವಿಗಳು ಜೇನುಹುಳು, ಕರಿಗೊದ್ದ, ಕೆಂಪು ಇರುವೆ ಇತ್ಯಾದಿ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. 1. ಚಗಳಿ ಇರುವೆಗಳ ಶಿಸ್ತಿಗೆ ಒಂದು ಉದಾಹರಣೆ ಕೊಡಿ. ಉತ್ತರ: ಚಗಳಿ ಇರುವೆಗಳು ಕೊಟ್ಟೆಯನ್ನು ಕಟ್ಟುವ ರೀತಿ ನಿಜವಾಗಲೂ ಆಶ್ಚರ್ಯಕರವಾದದ್ದು. ನೂರಾರು ಇರುವೆಗಳು ಶಿಸ್ತಿನ ಸಿಪಾಯಿಯಂತೆ ಕೆಲಸ ಮಾಡುತ್ತವೆ. ಎಲೆಯನ್ನು ಬಗ್ಗಿಸಿ ಇರುವೆಗಳು ಜೋತಾಡುತ್ತಾ ಗೂಡು ಕಟ್ಟುತ್ತವೆ. 2. ಕೆಲಸಗಾರ ಇರುವೆಗಳ ಕೆಲಸವೇನು? ಉತ್ತರ: ಕೆಲಸಗಾರ ಇರುವೆಗಳು ಗಿಡದ ರಸ ಹೀರಿ ಬದುಕುವ ತಿಗಣೆ ಮತ್ತು ಜಿಗಿ ಹುಳುಗಳನ್ನು ಹಿಡಿದು ತಂದು ತಾವು ಕೊಟ್ಟೆ ಕಟ್ಟಿದ ಮರದ ಕೊಂಬೆಗಳ ಮೇಲೆ ಸಾಕುತ್ತವೆ. ಚಗಳಿಗಳ ಜೀವನದಲ್ಲಿ ಇದಕ್ಕೆ ಅಪಾರ ಪ್ರಾಮುಖ್ಯತೆ ಇದೆ. ಅವುಗಳ ಉಚ್ಚಿಷ್ಟ ಸಿಹಿಯಾದ ಮಧುರವಾಗಿರುವುದರಿಂದ ಅದು ಇರುವೆಗಳಿಗೆ ಆಹಾರವಾಗುತ್ತದೆ. 3ನೇ ಪ್ರಶ್ನೆ. ಚಗಳಿ ಇರುವೆಗಳನ್ನು ಹಿಮ್ಮೆಟ್ಟಿಸುವುದು ಮನುಷ್ಯರಿಗೂ ಕಷ್ಟ ಏಕೆ? ಉತ್ತರ: ಚಗಳಿ ಇರುವೆಗಳಲ್ಲಿ ಶಿಸ್ತು, ಧೈರ್ಯ ಮತ್ತು ಒಗ್ಗಟ್ಟುಗಳ ದೆಸೆಯಿಂದ ಇವುಗಳನ್ನು ಮನುಷ್ಯರಿಗೂ ಸಹ ಹಿಮ್ಮೆಟ್ಟಿಸುವುದು ಕಷ್ಟ. ಇವುಗಳನ್ನು ಹಿಡಿಯಲು ಹೋದರೆ ಓಡುವುದರ ಬದಲಿಗೆ ತಿರುಗಿ ನಿಂತು ಕಚ್ಚಲು ಸಿದ್ಧವಾಗುತ್ತದೆ. ಇದು ಓಡುವುದರ ಬದಲು, ಓದುವುದರಲ್ಲ, ಓಡುವುದರ ಬದಲಿಗೆ ತಿರುಗಿ ನಿಂತು ಕಚ್ಚಲು ಸಿದ್ಧವಾಗುತ್ತವೆ. ಅದೇ ರೀತಿ ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. 1. ಚಗಳಿ ಇರುವೆಗಳು ತಮ್ಮ ಗೂಡನ್ನು ಹೇಗೆ ನಿರ್ಮಿಸುತ್ತವೆ? ಉತ್ತರ: ಚಗಳಿ ಇರುವೆಗಳು ಎಲ್ಲಿ ಗೂಡು ಕಟ್ಟಬೇಕು ಎಂದು ನಿರ್ಧರಿಸಿ ಮೊದಲು 2-3 ಅಕ್ಕಪಕ್ಕದ ಎಲೆಗಳನ್ನು ಸೇರಿಸಿ ಪೊಟ್ಟಣ ಕಟ್ಟಿದಂತೆ ಗೂಡು ಕಟ್ಟುತ್ತವೆ. ನಂತರ ಅಕ್ಕಪಕ್ಕದ ಹಲವಾರು ಎಲೆಗಳನ್ನು ಹೊಂದಿಸಿ ಮಾಳಿಗೆಗಳನ್ನು ನಿರ್ಮಿಸುತ್ತಾ ಗೂಡನ್ನು ದೊಡ್ಡದು ಮಾಡುತ್ತವೆ. ಇದರ ಶರೀರಕ್ಕಿಂತ ನೂರಾರು ಪಟ್ಟು ವಿಸ್ತಾರವಾಗಿಯೂ ಬಲವಾಗಿಯೂ ಇರುವ ಎಲೆಗಳನ್ನು ಬಗ್ಗಿಸಿ ಅದನ್ನು ದಾರದಿಂದ ಅಂಚನ್ನು ಹೊಲೆಯಲು ಅನೇಕ ಇರುವೆಗಳು ಒಂದರ ಕಾಲನ್ನು ಇನ್ನೊಂದು ಹಿಡಿದುಕೊಂಡು ಜೋತಾಡುತ್ತಾ ಮೇಲಿನಿಂದ ಕೆಳಗೆ ಬರುತ್ತವೆ. ಈ ಕಾರ್ಯದಲ್ಲಿ ಶಿಸ್ತಿನ ಸಿಪಾಯಿಯಂತೆ ಕರಾರುವಕ್ಕಾಗಿ ಕೆಲಸ ಮಾಡುತ್ತವೆ. ಈ ರೀತಿ ಗೂಡನ್ನು ನಿರ್ಮಿಸುತ್ತವೆ. ಯಾವು? ಚಗಳಿ ಇರುವೆಗಳು. ಅದೇ ರೀತಿ 2ನೇ ಪ್ರಶ್ನೆ. ಚಗಳಿ ಇರುವೆಗಳು ಉಪಕಾರಿಗಳು ಹೌದು, ಉಪದ್ರವಕಾರಿಗಳು ಹೌದು. ಈ ಹೇಳಿಕೆಯನ್ನು ವಿವರಿಸಿ. ಉತ್ತರ: ಚಗಳಿ ಇರುವೆಗಳು ತಮ್ಮ ಆಹಾರಕ್ಕಾಗಿ ಲಕ್ಷಾಂತರ ಕೀಟಗಳನ್ನು ಹಿಡಿದು ತಂದು ಕೊಲ್ಲುವುದರಿಂದ ಸಹಾಯ ಮಾಡುವಂತಾಗುತ್ತದೆ. ಈ ಕೀಟಗಳಿಂದ ಆಗುವ ಹಾನಿಗಳು ತಪ್ಪಿ ಇರುವೆಗಳು ರೈತ ಮಿತ್ರ ಎನಿಸಿಕೊಳ್ಳುತ್ತವೆ. ಹಾಗೆಯೇ ಜಿಗಿ ಹುಳುಗಳನ್ನು, ತಿಗಣೆಗಳನ್ನು ಗೂಡು ಮಾಡಿರುವ ಮರ ಗಿಡಗಳಲ್ಲೆಲ್ಲ ತಂದು ಸಾಕುವುದರಿಂದ ಈ ಉಪದ್ರವಕಾರಿ ಕೀಟಗಳು ಗಿಡದಿಂದ ಗಿಡಕ್ಕೆ ಹಚ್ಚಿ ತೊಂದರೆ ಕೊಡುತ್ತವೆ. ಆದುದರಿಂದ ಚಗಳಿ ಇರುವೆಗಳು ಉಪಕಾರಿಗಳು ಹೌದು, ಉಪದ್ರವಕಾರಿಗಳು ಹೌದು ಎಂಬುದನ್ನು ತಿಳಿಯಬಹುದು.
3. ಕಷ್ಟಕ್ಕೆ ಹೆದರಿ ಓಡಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ನಾವು ಇರುವೆ ಜೀವನದಿಂದ ಹೇಗೆ ಕಲಿಯಬಹುದು? ಉತ್ತರ: ಚಗಳಿ ಇರುವೆಗಳನ್ನು ನಾವು ಹಿಡಿಯಲು ಹೋದರೆ ಅವು ಓಡಿ ಹೋಗುವುದಿಲ್ಲ, ಬದಲಿಗೆ ತಿರುಗಿ ನಿಂತು ನೆಗೆದು ಕಚ್ಚಲು ಸಿದ್ಧವಾಗುತ್ತವೆ. ಅಷ್ಟೇ ಅಲ್ಲದೆ ತನ್ನ ಹಿಂಭಾಗವನ್ನು ಮೇಲೆತ್ತಿ ಹೊಟ್ಟೆ ಅಡಿಯಲ್ಲಿರುವ ಗ್ರಂಥಿಗಳಿಂದ ಅಪಾಯದ ಫಿರಮೋನ್ ರಾಸಾಯನಿಕವನ್ನು ಗಾಳಿಯಲ್ಲಿ ಸಿಂಪಡಿಸುತ್ತವೆ. ಕೆಲವೇ ಕ್ಷಣಗಳಲ್ಲಿ ಅಕ್ಕಪಕ್ಕದಲ್ಲಿರುವ ಎಲ್ಲ ಚಗಳಿ ಇರುವೆಗಳು ಯುದ್ಧಕ್ಕೆ ಸನ್ನದ್ಧರಾಗಿ ಹಾಜರಾಗುತ್ತವೆ. ಇದನ್ನು ನೋಡಿ ನಾವು ಕಷ್ಟಕ್ಕೆ ಹೆದರಿ ಓಡಿ ಹೋಗಬಾರದು, ತಿರುಗಿ ನಿಂತು ಎದುರಿಸಬೇಕೆಂಬ ಸಂದೇಶವನ್ನು ಕಲಿಯಬಹುದು. ಅದೇ ರೀತಿ ಈ ಖಾಲಿ ಜಾಗವನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. 1. ಚಗಳಿ ಇರುವೆಗಳ ಮೂಲ ರಾಣಿ ಇರುವೆ. 2. ದನ ಸಾಕುವ ಗೋಪಾಲಕರನ್ನು ಹೋಲುವ ಇರುವೆಗಳು ಕೆಲಸಗಾರ ಇರುವೆಗಳು. 3. ಚಗಳಿ ಇರುವೆಗಳು ಗೂಡನ್ನು ಕೊಟ್ಟೆ ಎಂದು ಕರೆಯುತ್ತಾರೆ. 4. ಒಂದು ಚಗಳಿ ಇರುವೆ ಗೂಡಿನಲ್ಲಿ ಸುಮಾರು 5 ರಿಂದ 10 ಲಕ್ಷ ಇರುವೆಗಳು ಇರುತ್ತವೆ. 5ನೇ ಪ್ರಶ್ನೆ, 5ನೇ ಬಿಟ್ಟ ಸ್ಥಳ. ಇರುವೆಗಳಿಂದ ಒಸರುವ ರಾಸಾಯನಿಕ ಫಿರಮೋನ್ ರಾಸಾಯನಿಕ. ಭಾಷಾ ಚಟುವಟಿಕೆ. ಕೆಳಗಿನ ಪಟ್ಟಿಯಲ್ಲಿ ಅನೇಕ ವಾಕ್ಯಗಳನ್ನು ಒಳಗೊಂಡಿರುವ ಪದಗಳಿವೆ. ನಿಮ್ಮಿಂದ ಎಷ್ಟು ವಾಕ್ಯಗಳನ್ನು ಪತ್ತೆ ಹಚ್ಚಲು ಸಾಧ್ಯ ಪ್ರಯತ್ನಿಸಿ. ಇಷ್ಟೆಲ್ಲ ಪದಗಳನ್ನ ಕೊಟ್ಟಿದ್ದಾರೆ. ಮಾದರಿ: ಮುಂಜಾನೆ ಬೇಗ ಏಳಬೇಕು. ಆಯ್ತಾ? ಇದರಲ್ಲಿ ಹುಡುಕಿ ಮುಂಜಾನೆ ಬೇಗ ಏಳಬೇಕು, ಮುಂಜಾನೆ ಬೇಗ ಏಳಬೇಕು. ಆಯ್ತಾ? ಸೊ ನಾವು ಇಲ್ಲಿ ನೋಡೋಣ. ಮುಂಜಾನೆ ಬೇಗ ಏಳಬೇಕು, ಭಾನುವಾರ ಶಾಲೆಗೆ ರಜೆ, ಮುಂಜಾನೆ ಕೋಳಿಯು ಕೂಗುತ್ತದೆ, ರಮೇಶ್ ಶಾಲೆಗೆ ಹೋದನು, ಸಲೀಂ ಒಳ್ಳೆಯವನು, ಸೂರ್ಯ ಬೆಳಕು ಬೀರುತ್ತಾನೆ. ಇವುಗಳನ್ನ ಇಲ್ಲಿ ಎಕ್ಸ್ಚೇಂಜ್ ಮಾಡಿ. ಸಲೀಂ ಶಾಲೆಗೆ ಹೋಗುವನು, ರಮೇಶ್ ಒಳ್ಳೆಯವನು. ಈತಲ್ವಾ? ಸೊ ಇಷ್ಟು ವಾಕ್ಯಗಳನ್ನ ರಚಿಸಬಹುದು. ಅದೇ ರೀತಿ ಕೆಳಗಿನ ವಾಕ್ಯಗಳನ್ನು ಗಮನಿಸಿ ಓದಿ. ಅಲ್ಲಿ ಯಾವ ಭಾವನೆ ಪ್ರಮುಖವಾಗಿ ವ್ಯಕ್ತವಾಗಿದೆ ಎಂಬುದನ್ನು ಗಮನಿಸಿ. ಅಂತಹದ್ದೇ ಇನ್ನೊಂದು ವಾಕ್ಯವನ್ನು ನೀವು ರಚಿಸಿ. 1. ಸ್ವಾಮಿ, ಈ ಕುರ್ಚಿಯಲ್ಲಿ ದಯಮಾಡಿ ಕುಳಿತುಕೊಳ್ಳಿ. ಗೌರವ: ಗುರುಗಳೇ ವಂದನೆಗಳು, ದಯಮಾಡಿ ಒಳಗೆ ಬನ್ನಿ. 2. ದೇವ ನಮಗೆ ಒಳಿತನ್ನು ಮಾಡು. ಪ್ರಾರ್ಥನೆ: ದೇವರೇ ಎಲ್ಲರಿಗೂ ಒಳ್ಳೆಯದನ್ನು ಮಾಡು. 3. ಅಯ್ಯಯ್ಯೋ, ಮಗು ಎಡವಿ ಬಿದ್ದಿದೆ. ಕಾಳಜಿ: ಅಯ್ಯೋ, ಹುಡುಗ ಸೈಕಲ್ ಮೇಲಿಂದ ಬಿದ್ದನು. 4. ಭಲೆ ನೀನು ನಮ್ಮ ಊರಿನ ಮಾನ ಕಾಪಾಡಿದೆ. ಮೆಚ್ಚುಗೆ: ಭೇಷ್, ಅಂತೂ ನೀವು ಕಬಡ್ಡಿ ಪಂದ್ಯ ಗೆದ್ದಿರುವುದು ಎಲ್ಲರಿಗೂ ಸಂತೋಷ. ಅದೇ ರೀತಿ ಇನ್ನು ಯಾವ ರೀತಿ ಓದಿದರೂ ಅರ್ಥ ವ್ಯತ್ಯಾಸವಾಗದ ಪದಗಳನ್ನು ಗಮನಿಸಿ. ನೀವು ಇಂತಹ ಪದಗಳನ್ನು ಸಂಗ್ರಹಿಸಿ. ಗದಗ, ಇದನ್ನ ಈ ಕಡೆಯಿಂದ ಓದಿದ್ರು ಗದಗ. ಕಿಟಕಿ, ನವೀನ. ಅದೇ ರೀತಿ ವಿಕಟಕವಿ. ಮದ್ರಾಸಿನ ಸಿದ್ರಾಮ. ಕುಟುಕು ಅಂದ್ರೆ ಈ ಕಡೆಯಿಂದ ಓದಿದ್ರು ಅದೇ ಅರ್ಥ ಕೊಡುತ್ತೆ, ಈ ಕಡೆಯಿಂದ ಓದಿದ್ರು ಅದ ಅರ್ಥ ಕೊಡುತ್ತೆ. ಉತ್ತರ: ನಯನ, ದಡದ, ಕನಕ, ನಮನ, ಜಲಜ, ಗುನುಗು. ಐತಲ್ವಾ? ಸೊ ಇಲ್ಲಿಗೆ ಈ ಪಾಠದ ಎಲ್ಲ ಪ್ರಶ್ನೋತ್ತರಗಳು ಮುಗಿದಿರುತ್ತವೆ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಸ್ಕೂಲ್ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.